ದೀಪಾವಳಿ ದೀಪಗಳಿಂದ ಪ್ರಾರಂಭವಾಗಲಿಲ್ಲ. ಅದು ಪ್ರಾರಂಭವಾಗಿದ್ದು ಒಂದು ಕರಗಿದ ಕಿರೀಟದಿಂದ ಮತ್ತು ಒಬ್ಬ ರಾಕ್ಷಸನ ಪತನದಿಂದ. ಅವನ ಹೆಸರು ನರಕಾಸುರ. ದೇವರಿಗಿಂತ ತಾನೇ ಮಹಾನೆಂದುಕೊಂಡ ರಾಜ, ವರಹ ದೇವರು ಮತ್ತು ಭೂದೇವಿಯ ಪುತ್ರ. ನ್ಯಾಯದಿಂದ ರಾಜ್ಯ ಆಳಬೇಕಾದವನು, ಅಧಿಕಾರ ಅವನ ತಲೆಯನ್ನು ಕೆಡಿಸಿತು. ಅವನು ಅನೇಕ ರಾಜ್ಯಗಳನ್ನು ಗೆದ್ದ, ದೇವಲೋಕದ ಖಜಾನೆಗಳನ್ನು ಲೂಟಿ ಮಾಡಿದ್ದ ಮತ್ತು 16,000 ಮಹಿಳೆಯರನ್ನು ಬಂಧಿಸಿ ಅವನ ಚಿನ್ನದ ನಗರ ಪ್ರತ್ಯೋದಿಶಪುರದಲ್ಲಿ ಇಟ್ಟ. ಆ ಕತ್ತಲೆಯ ವಿರುದ್ಧ ಹೋರಾಡಲು ದೇವತೆಗಳು ಕೃಷ್ಣನನ್ನು ಕರೆದರು. ಅವನ ಜೊತೆಗೆ ಬಂದಳು ಸತ್ಯಭಾಮ, ಭೂದೇವಿಯೇ ಪುನರ್ಜನ್ಮವಾಗಿ. ತನ್ನ ಮಗನನ್ನೇ ನಾಶ ಮಾಡಬೇಕಾದ ತಾಯಿ. ಸೂರ್ಯೋದಯಕ್ಕೂ ಮೊದಲು ಯುದ್ಧ ಆರಂಭವಾಯಿತು. ನರಕನ ಬಾಣ ಕೃಷ್ಣನನ್ನು ಬಿದ್ದಾಗ ಜಗತ್ತು ಮೌನಗೊಂಡಿತು. ಆ ಕ್ಷಣದಲ್ಲಿ ತಾಯಿಯ ಕೋಪ ಉಕ್ಕಿತು. ಅವಳ ಬಾಣ ಆಕಾಶವನ್ನೇ ಬೆಳಗಿಸಿತು. ಮತ್ತೆ ಕೃಷ್ಣನ ಸುದರ್ಶನ ಚಕ್ರ ನರಕನ ಅಹಂಕಾರಕ್ಕೆ ಅಂತ್ಯ ಮಾಡಿತು. ನರಕನು ಬಿದ್ದು ಹೇಳಿದ, ನನ್ನ ಮರಣವನ್ನು ಕತ್ತಲೆ ಮೇಲೆ ಬೆಳಕಿನ ಗೆಲುವಿನ ದಿನವನ್ನಾಗಿ ಆಚರಿಸಲಿ. ಅದು ನರಕ ಚತುರ್ದಶಿ, ದೀಪಾವಳಿಯ ಮೊದಲ ಬೆಳಗು.